ಜಾತಕವನ್ನು ನೋಡಿಬಿಟ್ಟು ಮದುವೆಯನ್ನು ಮಾಡುವಂಥ ಪದ್ಧತಿ ಇದೆ. ನೀವು ಹೇಳ್ತಾ ಇದ್ರಿ ಇಷ್ಟು ಗುಣ ಬರಬೇಕು ಅನ್ನುವಂಥದ್ದು, ಹೆಸರು ಬಲ ಮಾಡುವಂಥದ್ದು. ಕೆಲವ್ರು ಏನು ಮಾಡ್ತಾರೆ, ಜಾತಕವನ್ನು ನೋಡಿ ಮದುವೆಯನ್ನು ಸೆಟ್ ಮಾಡ್ಕೊಳ್ತಾರೆ. ಹೆಸರು ಬಲ ನೋಡಿಕೊಂಡು ಇಬ್ಬರಿಗೂ ಹೊಂದಾಣಿಕೆ ಆಗುತ್ತಾ ಅಂತ. ಅದರೊಟ್ಟಿಗೆ ಏನಂತಂದರೆ ಕೆಲವರು ಜಾತಕ ಬರ್ಸಿರೋದಿಲ್ಲ, ಅಂಥವ್ರಿಗೆ ಹೆಂಗೆ ಮಾಡ್ತಾರೆ ಅಂತ. ಇಲ್ಲೇನಾಗುತ್ತೆ, ಕೆಲವೊಂದು ತುಂಬ ದೊಡ್ಡ ತಪ್ಪುಗಳು ನಡೀತಾ ಇರೋದು ಎಲ್ಲಿ ಅಂದರೆ, ಲವ್ ಮ್ಯಾರೇಜ್ ಅಂದಾಗ ಜಾತಕ ನೋಡೋಕ್ಕೆ ಬರಲ್ಲ. ಅದಕ್ಕೆ ಗಾಂಧರ್ವ ವಿವಾಹಗಳಲ್ಲಿ ಬೇಕಾದಷ್ಟು ಥರ ಇದೆ, ಅದರಲ್ಲಿ ಅದು ಬೇರೆ ಲೆಕ್ಕಕ್ಕೆ ಹೋಗುತ್ತೆ. ಜಾತಕ ವೀಕ್ಷಣೆ ಮಾಡಿದಾಗ ಜಾತಕ ಹೊಂದಾಣಿಕೆ ಆಗಿಲ್ಲ ಅಂದಾಗ ಕೆಲವರು ಹೆಸರನ್ನ ಚೇಂಜ್ ಮಾಡಿಬಿಟ್ಟು ಮದುವೆ ಮಾಡಿಬಿಡ್ತಾರೆ. ಅವ್ರ ಮನೆತನ ಚೆನ್ನಾಗಿದೆ, ಹುಡುಗ ಒಳ್ಳೆ ಕೆಲಸದಲ್ಲಿದ್ದಾನೆ, ಇಲ್ಲ ಹುಡುಗಿ ಕಡೆಯವರು ಹುಡುಗನಿಗೆ ಫಾರಿನ್ಗೆ ಹೋಗೋಕ್ಕೆ ಸಪೋರ್ಟ್ ಮಾಡ್ತಾರಂತೆ, ಅನುಕೂಲಕ್ಕೆ ತಕ್ಕ ಶಾಸ್ತ್ರ. ಹೆಸರು ಚೇಂಜ್ ಆಗಿದ್ದ ಕೂಡಲೇ ಯಾವುದೇ ಒಂದು ಇದು ಅವರ ಸ್ವಭಾವ ಚೇಂಜ್ ಆಗೋದಿಲ್ಲ. ಅವಾಗಲೇ ಪತ್ನಿಯಿಂದ ಪತಿಗೆ, ಪತಿಯಿಂದ ಪತ್ನಿಗೆ ಸಂಕಷ್ಟಗಳು ಶುರುವಾಗೋದು. ಅರ್ಥ ಆಯ್ತಾ? ಇಲ್ಲಿ ಏನಂದರೆ, ನಾವು ಕರೆಕ್ಟಾಗಿ ನಂಬಿದಾಗ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು ನಾವು ಯಾವುದೇ ಒಂದನ್ನು ಮಾಡಬೇಕು. ಇಲ್ಲೇನಾಗ್ತಾ ಇದೆ, ಆ ಮಾಹಿತಿ ಅರ್ಧಂಬರ್ಧ. ಹೆಸರು ಬಲದ ಮೇಲೆ ಯಾವತ್ತೂ ಮದುವೆ ಮಾಡಬಾರ್ದು. ಹೆಸರು ಬಲ ಮದುವೆ ಮಾಡ್ಬೋದು, ಯಾವಾಗ ಗೊತ್ತಾ? ನಿನ್ನ ಜಾತಕ ಯಾವುದು ಗೊತ್ತಿಲ್ಲ, ಯಾವುದೋ ಒಂದು ಚರಣ ಗೊತ್ತಿಲ್ಲ, ಆದರೆ ಆ ಹೆಸರು ಇಟ್ಟಿರ್ತಾರಲ್ಲ, ಆ ಮಗು ಇಷ್ಟೊತ್ತಿಗೆ ಹುಟ್ಟಿತು ಅಂತ ಹೇಳಿರ್ತಾರಲ್ಲ, ಅದರ ಮೇಲೆ ಅವರು ಅಕ್ಷರವನ್ನು ಕೊಟ್ಟಿರ್ತಾರೆ. ಅಷ್ಟು ಪರಿಣಿತ ಇರೋರು ಇವಾಗ ಯಾರಿದ್ದಾರೆ ಅಂದಾಗ ಹೆಸರು ಬಲದ ಮೇಲೆ ಹೊಂದಾಣಿಕೆ ಮಾಡಿ ಮಾಡಲೇಬಾರ್ದು ಮದುವೆನ. ಜಾತಕ ಮ್ಯಾಚ್ ಆಗಿಲ್ಲ ಅಂದಾಗಲೂ ಮಾಡಬಾರ್ದು. ಯಾಕೆಂದರೆ ಅದರಲ್ಲಿ ಗಣಕೂಟ ಅಂತ ತಗೊಳ್ತೀವಿ, ರಾಕ್ಷಸ ಗಣ, ಮನುಷ್ಯ ಗಣ, ದೇವಗಣ ಅಂತ ಅಲ್ಲೆಲ್ಲ ವಿಭಜನೆ. ಅಂದರೆ ಅರ್ಥ, ಅವರ ವ್ಯಕ್ತಿತ್ವವನ್ನು ಸೂಚಿಸುವಂತಹ ಪದ್ಧತಿ ಇಡೀ ಜ್ಯೋತಿಷ್ಶಾಸ್ತ್ರದ ಒಳಗಡೆ ಇರುತ್ತಷ್ಟೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.